ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಇನ್ನು ಯಾರೆಲ್ಲ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಲೈಕ್ ಮಾಡಿ. 100 ರೂಪೀಸ್ದು ಹಾಕ್ಸ್ಕೊಂಡು ಬರೋಣ. ಏನಪ್ಪ ಅಂದರೆ ಮಳೆ ಬಂದಿದೆ. ಈ ಬಂಕ್ನಲ್ಲಿ ಹಾಕ್ಸೋದಿಲ್ಲ, ನಾನು ಭರತ್ ಪೆಟ್ರೋಲಿಯಮ್ಗೆ ಅಷ್ಟೇ ಹಾಕ್ಸೋದು. ಏನೋ ರೇರ್, ಯಾವಾಗ ನಾನು ಎಲ್ಲಿ ಸಿಗಲಿಲ್ಲ ಅಂದರೆ ಹಾಕಿಸ್ತೀನಿ. ಬನ್ನಿ ಹೋಗೋಣ. ಯಾವ ಥರ ಮಳೆ ಬಂದಿದೆ, ಒಳ್ಳೆ ವೆದರ್ ಮಾತ್ರ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಮಳೆ, ಅದು ಭಾಳ ಏನಾಗಿಲ್ಲ, ಲೈಟಾಗಿ ನಾರ್ಮಲಾಗಿ ಆಗಿದೆ. ಬಟ್ ಈ ಮಳೆ ಆದ್ರೇ ಇಲ್ಲೆಲ್ಲ ಫುಲ್ ಖುಷಿಯಾಗ್ಬಿಡುತ್ತೆ. ಬೇರೆ ಕಡೆ ಎಲ್ಲ ಸಖತ್ತಾಗಿ ಮಳೆ ಆಗ್ತದೆ. ಬಟ್ ಈ ಕಡೆ ಕೂಡ್ಲಿಗಿ, ಖಾನಾವಸಳ್ಳಿ ಆ ಕಡೆ ಆ ಜಾಗದಾಗ ಮಾತ್ರ ಮಳೆ ಇರೋಲ್ಲ. ಮತ್ತು ಬೇರೆ ಆ ಕಡೆ ದೊಣ್ಣಳ್ಳಿ ದಾಟಿ ದುರ್ಗ, ಹೊಸಪೇಟೆ ಆ ಕಡೆ ಎಲ್ಲ ಮಳೆ ಇರುತ್ತೆ. ಇಲ್ಲಿ ಸೆಂಟು ಪ್ಲೇಸಲ್ಲಿ ಮಾತ್ರ ಮಳೆ ಮಾತ್ರ ಆಗೋದಿಲ್ಲ. ಏನು ಮಾಡೋಕ್ಕಾಗಲ್ಲ. ಏನೇನು ಹವಾಮಾನ ಯಾವ್ಯಾವ ಥರ ಇರುತ್ತೋ ಅದಕ್ಕೆಲ್ಲ ಅಡ್ಜಸ್ಟ್ ಹಾಕ್ಕೊಂಡು, ಹವಾಮಾನ ಅನ್ನೋಕ್ಕಿಂತ ದೇವರು ಏನೇನು ಕೊಡ್ತಾನೋ ಅದೆಲ್ಲ ಸ್ವೀಕರಿಸ್ಕೊಂಡು ಹೋಗ್ಬೇಕು ಅಂತಾರಲ್ಲ, ಆ ಥರ ಹೋಗ್ತಾ ಇರಬೇಕು. ಹೋಗೋಣ. ಮತ್ತು ಏನಪ್ಪ ಅಂದರೆ ಎಲ್ಲ ಬೆಳೆ ಎಲ್ಲ ಭಾಳ ನಷ್ಟ ಆಗುತ್ತೆ ಮಳೆ ಬರಲಿಲ್ಲ ಅಂದರೆ. ಮಳೆ ಬರಬೇಕು, ಬಂದರೆ ಚೆನ್ನಾಗೆ, ಬರಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ವರ್ಷ ಕೆರೆಗೂ ನೀರಿಲ್ಲ. ಮತ್ತು ಬೇಸಿಗೆ ಕಾಲದಾಗ ಇನ್ನೂ ತುಂಬ ಕಷ್ಟ ಆಗುತ್ತೆ. ಈಗನೇ ಈ ಥರ ಕಷ್ಟ ಆದರೆ ಇನ್ನು ಬೇಸಿಗೆ ಟೈಮ್ನಲ್ಲಿ ಫುಲ್ಲು ಕಷ್ಟ ಆಗುತ್ತೆ. ರೈತರಿಗಂತೂ ಇದು ಏನೋ ಕುಡಿಯೋಕ್ಕೆ ನೀರು ಎಲ್ಲೋ 1-2 ಕೊಡ, 1 ಟ್ಯಾಂಕ್ 2 ಟ್ಯಾಂಕ್ ಎಲ್ಲೋ ತಂದು ಕುಡಿಬೋದು. ಬಟ್ ರೈತರಿಗೆ ಬೆಳೆ ಬೇಸಿಗೆಗೂ ಆಗಲ್ಲ, ಮಳೆಗಾಲಕ್ಕೂ ಆಗಲ್ಲ ಅಂದರೆ ಕೂಡ್ಲಿಗೆ ರೈತರು ಎಲ್ಲಿಗೆ ಹೋಗ್ಬೇಕನ್ನೋದು ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮಳೆ ಆಗಲ್ಲ ಅಂತಲೇ ನಮ್ಮ MP ಶ್ರೀನಿವಾಸ್ ಸರ್ ಅವರು ಒಂದು ಬೇರೆ ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾರೆ. ಅದು ವರ್ಕ್ ಆದರೆ ಒಳ್ಳೆ ಗೆಟನ್ ಆಗ್ತೀವಿ, ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದು ಏನಪ್ಪ ಅಂದರೆ ಲಾಸ್ಟ್ ಟೈಮ್ ಮಿಯಾವಾಕಿ ಫಾರೆಸ್ಟ್ ಅಂತ ಮಾಡ್ತಿದ್ದಾರೆ. ಜಪಾನೀಸ್ ಸ್ಟೈಲಲ್ಲಿ ಮಾಡ್ತಿರೋದು. ಮಾಡಿದ್ದಾರೆ ಆಲ್ರೆಡಿ, ಸ್ವಲ್ಪ ಸಸಿಗಳನ್ನು ನೆಟ್ಟಿದ್ದಾರೆ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರುವ ನಿರ್ಮಲಾ ಸೀತಾರಾಮ್ ಅವರು ಬಂದಿದ್ದರು. ಅವರು ಬಂದು ಇಲ್ಲೆಲ್ಲ ಫುಲ್ಲು ಫಂಕ್ಷನ್ ಎಲ್ಲ ಮಾಡಿ ಎಲ್ಲ ಕೆಲಸ ಮಾಡಿ ಹೋಗಿದ್ದಾರೆ. ಅಂದರೆ ಆ ಗಿಡಗಳು ಜಲ್ದಿ ಗ್ರೋ ಆಗುತ್ತೆ, ಆ ಥರ ಗಿಡಗಳವು. ಅದು ಏನಾರ ವರ್ಕೌಟ್ ಆದರೆ ಒಳ್ಳೆ ಜನಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿರಿ, ಎಲ್ಲ ಮಳೆ ಈ ಥರ ಮಳೆನ 2-3 ಡೇಸ್ಗೆ ಒಂದು ಸಲ ಬಂದರೆ ಬೆಳೆ ಎಲ್ಲ ಮಸ್ತಾಗಿರುತ್ತೆ. ಬಟ್ ಮಳೆ ಬರ್ತಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ನೋಡೋಣ. ಹೈವೇ ಎಲ್ಲ ಫುಲ್ಲಾಗ್ಬಿಡುತ್ತೆ. ಯಾಕಪ್ಪ ಅಂದರೆ ಕೋಲ್ಡು ಕ್ಲೈಮೇಟ್ ಇರುತ್ತಲ್ಲ, ಲಾರಿಗಳೆಲ್ಲ ವೆಹಿಕಲ್ಸರು, ಲಾರಿ, ದೊಡ್ಡ ಗೂಡ್ಸ್ ಗಾಡಿಗಳೆಲ್ಲ ಹೊರಗೆ ತೆಗೆದುಬಿಡ್ತವೆ. ಡಾಬಾದ ಹತ್ರ ನೈಟ್ ಬಿಡೋಣ ಅಂತ ಅಂದ್ಕೊಂಡವರು ಈವ್ನಿಂಗ್ಗೆ ಬಿಟ್ಬಿಡ್ತಾರೆ. ಆ ಥರ ಇರುತ್ತೆ. ಅದಕ್ಕೋಸ್ಕರ ಮಳೆ ಬಂದರೆ ಸ್ವಲ್ಪ ಲಾರಿಗಳು
ಮತ್ತು ಗೂಡ್ಸ್ ಗಾಡಿಗಳು, ದೊಡ್ಡ ದೊಡ್ಡ ಗೂಡ್ಸ್ ಗಾಡಿಗಳು ಎಲ್ಲ ತಗೊಂಡು ಬಂದುಬಿಡ್ತಾರೆ. ಹೋಗ್ಬಿಡೋಣ ಹೀಗೆ ನೈಟ್ ಏನು ಹೋಗೋದು ಅಂತಂದು. ಅದಕ್ಕೋಸ್ಕರ ಇವತ್ತು ವೆಹಿಕಲ್ ಜಾಸ್ತಿನೇ, ಸ್ವಲ್ಪ ಮಳೆ ಬಂದಿದ್ದ ದಿನ. ಮತ್ತು ವೆದರ್ ಮಾತ್ರ ಮಸ್ತಾಗಿದೆ. ಇದೇ ಥರ ಇರಬೇಕು ವೆದರ್. ಸಂಜೆ ಆದರೆ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು, ಸಂಜೆ ಸ್ವಲ್ಪ ಹೊತ್ತು ಈ ಥರ ಬಂದರೆ ಏನೋ ಒಂಥರ ಖುಷಿ. ಮನಸ್ಸು ಸ್ವಲ್ಪ ತಣ್ಣಗಿರುತ್ತೆ, ಎಲ್ಲ ಶಾಂತವಾಗಿರ್ತಾರೆ ಆಲ್ಮೋಸ್ಟ್ ಆಲು. ಟ್ರಕ್ಕೆಲ್ಲ ಆ ಕಾಡಕ್ಕೆ ಬಂದುಬಿಟ್ಟವೆ, ನಾವೇ ಹುಷಾರಾಗಿ ಹೋಗ್ಬೇಕು. ಇಲ್ಲ ಅಂದರೆ ಅವಸರವೇ ಅಪಘಾತಕ್ಕೆ. ನಮ್ಮ ಸೇಫ್ಟಿ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಅನ್ನೋ ಥರ ಹುಷಾರಾಗಿ ಹೋಗಿ ಕಲ್ಪನಾ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳು ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ.